ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಮ್ ಫ್ಯಾಮಿಲಿ ಜೊತೆ ಡೇ ಔಟಿಂಗ್ ಹೋಗ್ತಾ ಇದ್ದೀವಿ. ನಾವಿವತ್ತು ಮನೆಯಿಂದ ಹೊರಟಿ ಸೀದಾ ಬಂದಿದ್ದೆ ದಸರಿಘಟ್ಟ ಶ್ರೀ ಚೌಡೇಶ್ವರಿ ದೇವಸ್ಥಾನಕ್ಕೆ. ಬಂದಿದ ತಕ್ಷಣ ಕೈ ಕಾಲು ತೊಳ್ಕೊಂಡು ಹಾಗೆ ದೇವಸ್ಥಾನ ಸುತ್ತ ಒಂದ್ ರೌಂಡ್ ನೋಡೋ ಅಷ್ಟ್ರಲ್ಲಿ ನನ್ನ ಅಳಿಯ ಅಂದ್ರೆ ನನ್ನ ತಂಗಿ ಮಗ ಹೋಗಿ ಆನೆ ಹಿಡ್ಕೊಂಡು ನಿಂತಿದ್ದ. ಇವನ್ಗೆ ಈ ದಸರಿಘಟ್ಟ ದೇವಸ್ಥಾನ ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ಅಲ್ಲಿ ದಸರಿಘಟ್ಟದಲ್ಲಿರೋ ಆನೆ ಅಂತೂ ಅವನಿಗೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ. ಹಾಗೆ ಫ್ಯಾಮಿಲಿ ಎಲ್ಲರೂ ಆನೆ ಜೊತೆ ಒಂದ್ ಸೆಲ್ಫಿ ತಕ್ಕೊಂಡು ನಾನ್ ನಮ್ಮ ಅಳಿಯನ್ ಕರ್ಕೊಂಡು ದೇವಸ್ಥಾನದ ಕಡೆ ಹೊರಟೆ. ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಅವ್ರ ಅಮ್ಮ ಮತ್ತೆ ಅವ್ರ ಅತ್ತೆ ಕಾಣಿಸ್ಲಿಲ್ಲ ಅಂತ ಬನ್ನಿ ಬನ್ನಿ ಅಂತ ಕೂಗ್ತಾ ಇದ್ದ. ಕೂಗಿದ ತಕ್ಷಣ ಅವ್ರ ಅತ್ತೆ ಜೊತೆಗ್ ಬಂದ್ರು. ಹಾಗೆ ದೇವಸ್ಥಾನದೊಳಗೆ ಹೋಗ್ತಾ ಇದ್ವಿ. ಹಾಗೆ ದೇವಸ್ಥಾನದೊಳಗಡೆ ಬಂದಿದ ತಕ್ಷಣ ದೇವ್ರಿಗೆ ಕುಂಕುಮಾರ್ಚನೆ ನಡೀತಾ ಇತ್ತು. ಎಲ್ಲರೂ ಕ್ಯೂ ಅಲ್ಲಿ ನಿಂತಿದ್ರು. ಹಾಗೆ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಅದಾಗಿ 2 ನಿಮಿಷದಲ್ಲಿ ದೇವ್ರಿಗೆ ಮಹಾಮಂಗಳಾರತಿ ನಡೀತು. ದೇವ್ರ ಮಂಗಳಾರತಿ ತಗೊಂಡು ಹಾಗೆ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ನೆಕ್ಸ್ಟ್ ನಮ್ಮ ಅಳಿಯನ್ ಎತ್ಕೊಂಡು ದೇವ್ರ ಸುತ್ತ ಪ್ರದಕ್ಷಿಣೆ ಹಾಕೋದಿಕ್ಕೆ ಅಂತ ಹೊರಟೆ. ಅಲ್ಲೇ ಪಕ್ಕದಲ್ಲೇ ಇದ್ದ ಬಾಲಗಂಗಾಧರನಾಥ ಸ್ವಾಮಿಯವರ ಫೋಟೋಗೆ ಕೈ ಮುಗಿತಾ ನಮ್ ರಜುನ ಕೆಳಗಡೆ ಬಿಟ್ಟೆ. ಅವನಂತೂ ಫುಲ್ ಜೋಶ್ ಅಲ್ಲಿ ಅವ್ನು ಹಿಡಿಯಕ್ಕೆ ಆಗ್ತಾ ಇರ್ಲಿಲ್ಲ. ಎಲ್ರಿಗಿನ್ನ ಮುಂಚೆನೆ ಓಡೋಗ್ತಾ ಇದ್ದ. ಹಾಗೆ ದೇವಿಗೆ ಕೈ ಮುಗಿದು ಆಚೆ ಬರೋ ಅಷ್ಟ್ರಲ್ಲಿ ಅತ್ತೆ ಮತ್ತೆ ಅಳಿಯ ಸೇರ್ಕೊಂಡು ಒಳ್ಳೆ ಚಿಕ್ಕ ಮಕ್ಳು ತರ ಕಲ್ಲಿನ ಸಿಂಹದ ಹತ್ರ ಕೈ ಇಕ್ಕೊಂಡು ಆಟ ಆಡ್ತಾ ಇದ್ರು. ಕೊನೆಗೆ ಎಲ್ಲಾರು ದೇವ್ರ ದರ್ಶನ ಮುಗಿಸ್ಕೊಂಡು ಹಾಗೆ ಆಚೆ ಬಂದ್ವಿ. ನಮ್ ಅಳಿಯ ಅಂತೂ ಫುಲ್ ಜೋಶ್ ಅಲ್ಲಿ ಯಾರ ಕೈಗೂ ಸಿಗ್ತಾನೆ ಇರ್ಲಿಲ್ಲ. ಕೊನೆಗೆ ಅವ್ರ ಅತ್ತೆ ಜೊತೆ ಸೇರ್ಕೊಂಡು ಊಟದ ಹಾಲ್ ಕಡೆ ಓಡ್ತಾ ಇದ್ದ. ಒಂದ್ಸಲ ಅವ್ನ್ ಹೇಳೋ ಡೈಲಾಗ್ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಅಲ್ಲೇ ಇದ್ದ ಊಟದ ಪ್ಲೇಟ್‌ಗಳ್ನ ತಗೊಂಡು ದೇವ್ರ ಪ್ರಸಾದ ತಿನ್ನೋಕೆ ಅಂತ ಹೊರಟ್ವಿ. ನಮ್ ಕುಳ್ಳಿ ಮೇಡಮ್ ಅವರು ಎಲ್ಲಾರ್ಗೂ ದೇವ್ರ ಪ್ರಸಾದ ಹಾಕೊಟ್ರು. ದೇವ್ರ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ರುನು ಖುಷಿಯಿಂದ ದೇವ್ರ ಪ್ರಸಾದ ತಿಂದು ಹಾಗೆ ಆಚೆ ಬಂದ್ವಿ. ಹಾಗೆ ದೇವಸ್ಥಾನದ ಒಳಗಡೆ ಸುತ್ತಮುತ್ತ ಎಲ್ಲ ಓಡಾಡ್ಕೊಂಡು ಯಾವ್ದು ಹೇಗಿದೆ ಅಂತ ಎಲ್ಲ ಒಂದ್ ರೌಂಡ್ ವಿಸಿಟ್ ಮಾಡಿದ್ವಿ. ಅಲ್ಲಿ ಎಲ್ಲ ನೋಡ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೇನೆ ಕೆರ್ಗೋಡಿಗೆ. ಕೆರ್ಗೋಡಿ ದೇವಸ್ಥಾನದ ಹತ್ರ ಬಂದಿದ ತಕ್ಷಣ ಪಕ್ಕದಲ್ಲೇ ಇದ್ದ ಲಿಂಗದ ಹೂವಿನ ಮರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಅಲ್ಲೇ ಇದ್ದ ಕಲ್ಯಾಣಿ ನೋಡೋಣ ಅಂತ ಹೊರಟ್ವಿ. ಕಲ್ಯಾಣಿಲಿ ನೀರ್ ನೋಡಿದ ಖುಷಿಗೆ ಈ ಉರಿಯೋ ಬಿಸಿಲಲ್ಲಿ ಸ್ವಲ್ಪ ತಣ್ಣಗ್ ಮಾಡ್ಕೊಳ್ಳೋಣ ಅಂತ ಕಾಲಿಟ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಕೂತಿದ್ರು. ಸ್ವಲ್ಪ ಹೊತ್ತು ಅಲ್ಲೇ ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದೇನೆ ರಂಗಾಪುರ ಮಠಕ್ಕೆ. ಕಾರ್ ನಿಲ್ಸೋಷ್ಟೊತ್ತಿಗೆ ಎಲ್ರು ನನ್ನ ಬಿಟ್ಟು ಹೋಗ್ಬಿಟ್ಟಿದ್ರು. ನಾನು ನನ್ನ ತಂಗಿ ನಡ್ಕೊಂಡು ಆರಾಮಾಗಿ ಒಳಗಡೆ ಬಂದ್ವಿ. ಒಳಗಡೆ ಇರೋ ನೀಟ್ನೆಸ್ ನೋಡಿ ನಮ್ ತಂಗಿ ಅಂತೂ ಫುಲ್ ಖುಷಿ ಆಗೋದ್ರು. ನಮ್ಮ ಅಳಿಯ ನನ್ಗಿಂತ ಮುಂಚೆನೆ ಒಳಗಡೆ ಬಂದು ಬಾವಿ ಎಲ್ಲ ನೋಡ್ತಾ ಇದ್ದ. ಅವನಿಗೆ ಬಾವಿ ಎಲ್ಲ ತೋರಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಗದ್ದುಗೆ ನೋಡೋದಿಕ್ಕೆ. ಇನ್ನ ಈ ಗದ್ದುಗೆ ವಿಚಾರಕ್ಕೆ ಬಂದ್ರೆ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದನ್ನ ನೋಡಿರೋ ಪ್ರತಿಯೊಬ್ಬರಿಗೂ ಇದೆಷ್ಟು ಪವರ್ಫುಲ್ ಅಂತ ಗೊತ್ತಿದೆ. ಹಾಗೆ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಗಿಡದಿಂದ ಚಿಕ್ಕ ಹೂವ ಕಿತ್ಕೊಂಡು ನನ್ನ ಹೆಂಡತಿ ಕೊಟ್ಟೆ. ಆಗ ಅವಳ ಮುಖದಲ್ಲಿದ್ದ ಖುಷಿನೇ ಬೇರೆ. ಮಠ ಎಲ್ಲ ನೋಡ್ಕೊಂಡು ಆಚೆ ಹೋಗ್ಬೇಕಾದ್ರೆ ನಮ್ಮ ಅಳಿಯ ಅಂತೂ ಯಾರ ಕೈಗೂ ಸಿಗದಂಗೆ ಓಡ್ತಾ ಇದ್ದ. ಫೈನಲಿ ನಮ್ಮ ಫ್ಯಾಮಿಲಿ ಎಲ್ಲಾರ್ಗು ರಂಗಾಪುರ ಮಠನ ತೋರಿಸ್ದೆ. ಹಾಗೆ ಅಲ್ಲೇ ಇದ್ದ ಸ್ಕೂಲು ಹಾಸ್ಟೆಲ್ಗಳ ಬಗ್ಗೆ ಅವ್ರಿಗೆ ಹೇಳ್ತಾ ಅದನ್ನ ತೋರ್ಸೋಣ ಅಂತ ಮುಂದಕ್ಕೆ ಹೊರಟ್ವಿ. ಹಾಗೆ ರಂಗಾಪುರದಲ್ಲಿರೋ ಒಬ್ಬ ಕರ್ಣನ ಪರಿಚಯ ಮಾಡಿಸ್ತೀನಿ ಬನ್ನಿ ನಿಮ್ಗೆಲ್ಲ. ಏನ್ ಹೆಸರು? ಕರುಣ ಕರುಣ. ಕುದುರೆ ನೋಡ್ಬೇಕು ಅಂತಿದ್ ನಮ್ಮ ಅಳಿಯ ಕುದುರೆ ನೋಡಿದ ತಕ್ಷಣ ಭಯ ಪಟ್ಕೊಂಡು ಅಳ್ತಾ ಇದ್ದ. ಹಾಗೆ ಅಲ್ಲಿನ ಶಿವಲಿಂಗದ ಆಕಾರದ ಹಾಸ್ಟೆಲ್ಗಳನ್ನ ತೋರಿಸ್ತಾ ದೇಸಿ ಹಸಿಗಳನ್ನ ತೋರಿಸ್ತಾ ನೆಕ್ಸ್ಟ್ ನಾವು ಹೊರಟಿದ್ದೆ ಪ್ರಸಾದ ನಿಲಯಕ್ಕೆ. ಬಿಸ್ಲಲ್ಲಿ ತಿರುಗಾಡಿ ಸುತ್ತಾಡಿ ಬಂದಿದ್ ನಮ್ಗೆ ಅವ್ರು ಕೊಟ್ಟಿದ್ ಮಜ್ಜಿಗೆ ಅಮೃತಕ್ಕೆ ಸಮವಾಗಿತ್ತು ಅಂದ್ರೆ ತಪ್ಪಲ್ಲ. ನಮ್ಮ ಅಳಿಯಂಗಂತೂ ಮಜ್ಜಿಗೆ ಇಷ್ಟ ಆಗಿ 2 ಸಲ ಹಾಕ್ಸ್ಕೊಂಡು ಮಜ್ಜಿಗೆ ಕುಡಿತಾ ಮುದ್ದೆ ತಿನ್ಕೊಂಡು ಕುತ್ಕೊಂಡ. ಕೊನೆಗೆ ಇಲ್ಲಿಂದ ಮನೆಗೆ ಹೊರಡೋ ಸಮಯ ಬಂದೇ ಬಿಡ್ತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವೇನಾದ್ರೂ ನಮ್ಮ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.